ತನ್ನ ಸಮಾಜಮುಖಿ ಸೇವೆಯಿಂದ ಗುರುತಿಸಲ್ಪಟ್ಟಂತಹ ಸದಸ್ಯ ಶ್ರೀ ಕನ್ಯಾನ ಅದೆಷ್ಟು ಬಡ ಕುಟುಂಬಗಳ ಕಷ್ಟಗಳಿಗೆ ಸ್ಪಂದಿಸಿದಂಥ ಒಳ್ಳೆಯ ಮನಸ್ಸಿನ ವ್ಯಕ್ತಿತ್ವವುಳ್ಳಂಥ ಸದಸ್ಯ ಶ್ರೀ ಕನ್ಯಾನ ಇವತ್ತು ಅವರ ಆಸೆಯಂತೆ ಲೀಲ ಸದನ ಎಂಬ ಗೃಹ ಪ್ರವೇಶವನ್ನು ಮಾಡಿ ಅದೇ ರೀತಿ ಗೋಶಾಲೆಯನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಇವರಿಗೆ ಶ್ರೀಗಳು ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಒಮ್ಮೆ ಜೋರದ ಚಪ್ಪಾಳೆಯ ಮೂಲಕ ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ದೂರದ ಅತಿಥಿಗಳು ಬಂದಿದ್ದೀರಿ. ಪ್ರೀತಿಯಿಂದ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಮೂಲಕ. ಸೇರಿದಿತ್ತಿನ ಮಾತಾ ಎನ್ನ ಬಂಧುಲೆ ಮಿತ್ರರೇ ಮಾತೆರೆಗಳ ಎನ್ನ ಪ್ರೀತಿಪೂರ್ವಕವಾಯಿನ ನಮಸ್ಕಾರ. ಎನ್ನ ಆರಾಧ್ಯ ದೇವರು ಆ ಶಿವಶಕ್ತಿನ ಮನಸಾರೆ ಸ್ಮರಣೆ ಮಲ್ತಂದು, ಆ ದೇವಿ ಶಕ್ತಿ ದುರ್ಗಾ ಭವಾನಿ ಭಗವತಿನ ಸ್ಮರಣೆ ಮಲ್ತಂದು, ಯಾನ್ ನಂಬಿಚ್ಚಿನ ಮಾತಾ ದೈವಗಳೇನು ಪಂಜುರ್ಲಿ ಕಲ್ಲುಟ್ಟೆಪ್ಪೆ ಕೊರಗಜ್ಜೆ ಮಾತಾ ದೈವಶಕ್ತಿಗಳ ಗುಳಿಗನ ಪೂರ ನೆನೆತೊಂದು, ವೇದಿಕೆಡಿತ್ತನ ಪರಮಪೂಜ್ಯರಾಯನ ಪರಮಪೂಜ್ಯ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರೇ, ಶ್ರೀ ಸಂಸ್ಥಾನ ರಾಮಚಂದ್ರಾಪುರ ಮಠ ಬಹಳ ದೂರದಿಂದ ನನ್ನ ಕರೆಗೆ ಹೋಗೊಟ್ಟು ಬಂದಿದ್ದೀರಾ. ಶಿರಸಿಯಿಂದ ಬಂದಿದ್ದಾರೆ. ಒಂದು 5:30-6 ಗಂಟೆ ಪ್ರಯಾಣ ಮಾಡಿ ನನ್ನ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರು ಹೇಳಿದ್ದುಂಟು, ನಾನು ಇಂಥ ಸಭಾ ಕಾರ್ಯಕ್ರಮಗಳಿಗೆ ಹೋಗೋದು ಭಾಳ ಕಡಿಮೆ, ಒಂದು 2 ವರ್ಷದಲ್ಲಿ 1-2 ಏನೋ ಹೋಗಿದ್ದೀರಾ ಗೊತ್ತಿಲ್ಲ, ಅಷ್ಟು ನನ್ನ ಒಂದು ಕರೆಗೆ ಅವರು ಮನ್ನಣೆ ಕೊಟ್ಟು ಆತ್ಮೀಯವಾದಂಥ ನಮ್ಮೊಂದು ಸಂಬಂಧ ಏನೋ 1-2 ಸಲ 2-3 ಸಲ ಅವರನ್ನು ಭೇಟಿಯಾಗಿದ್ದೇನೆ. 3 ಸಲ. ಮೊದಲಾಗಿ ನಾನು ಕೋಳಿಯೂರು ದೇವಸ್ಥಾನದಲ್ಲಿ ಒಂದು ಸಲ ನಮ್ಮನ್ನು ಕರ್ಕೊಂಡು ಹೋಗಿದ್ದರು. ಕೋಳಿಯೂರು ದೇವಸ್ಥಾನದಲ್ಲಿ ಎಲ್ಲ ಹವ್ಯಕ ಬ್ರಾಹ್ಮಣ ಸಮಾಜದ ಸಮಾಗಮ ಇತ್ತು, ಅದಕ್ಕೆ ಅವರು ಬಂದಿದ್ದರು. ಅದಕ್ಕೆ ನನ್ನನ್ನು ಮಹಾಬಲೇಶ್ವರ ಭಟ್ರ ಏನೋ ಕರ್ಕೊಂಡು ಹೋಗಿದ್ದರು. ಆಗ ಮೊದಲಾಗಿ ಅವರನ್ನು ನೋಡಿ ನನಗೆ ಏನೋ ಒಂದು ಆತ್ಮೀಯವಾದಂತಹ ಒಂದು ಸಂಬಂಧ ಏನೋ ನಮಗಿದೆ, ಆಧ್ಯಾತ್ಮಿಕ ಸಂಬಂಧ ಇದೆ ಅಂತ ನನಗೆ ಆಗಲೇ ಏನು ಹೇಳ್ತೇನೆ, ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಲವ್ ಎಟ್ ಫಸ್ಟ್ ಸೈಟ್ ಅಂತ ಪ್ರೀತಿಯಾಗಿದೆ ಅವರಲ್ಲಿ ನಮ್ಮನಿಗೆ. ಅದು ಬಹಳ ದೊಡ್ಡ ಒಂದು ಸಂಬಂಧ, ಲವ್ ಎಟ್ ಫಸ್ಟ್ ಸೈಟ್ ಆಗಿದೆ. ಆಮೇಲೆ ಅದು ಫಸ್ಟ್ ಈಸ್ ದ ಲಾಸ್ಟ್ ಸೈಟ್. ಹಾಗೆ ಆಮೇಲೆ 2ನೇ ಸಲ ನಾವು ಎಡನೀರು ಕಡೆ ಒಂದು ಕಡೆ ನಾವು ಸ್ವಾಮೀಜಿಯವರನ್ನು ಗುರುಗಳನ್ನು ಭೇಟಿಯಾಗಲಿ ಹೋಗಿದ್ದೆ. ಎಲ್ಲರ ಲೈನು ಕ್ಯೂ ಇತ್ತು. ಆ ಕ್ಯೂವನ್ನು ಎಲ್ಲ ಜಂಪ್ ಮಾಡಿ ಅವರು ಮೊದಲು ನನ್ನನ್ನು ಕರೆದ್ರು, ನೀವು ಬನ್ನಿ. ಆಮೇಲೆ 3ನೇ ಬಾರಿ ಈ ಸಲ ನಮ್ಮ ಇಲ್ಲಿ ದೈಗೋಳಿಯಲ್ಲಿ ಶ್ರೀ ಸಾಯಿ ಸಂಸ್ಥಾನ ಇದೆ, ಅದು ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅಲ್ಲಿಗೆ ಅವರು ಬಂದಿದ್ದರು. ಅಲ್ಲಿಗೆ ನನ್ನನ್ನು ಅವರು ಕರೆದಿದ್ದರು ಆ ಪ್ರೋಗ್ರಾಮಿಗೆ. ಅಲ್ಲಿ ನಾನು ಹೋದಾಗ ಅವರಲ್ಲಿ ಅವರ ದರ್ಶನ ಆಯಿತು. ಪ್ರತ್ಯೇಕವಾಗಿ ಸಭೆಯಿಂದ ಹೊರಗೆ ಅವರು ಒಳಗೆ ಕರೆದು ನನ್ನಲ್ಲಿ ಆತ್ಮೀಯವಾಗಿ ಮಾತಾಡಿದ್ದಾರೆ. ಅದೇ ನನಗೆ ಪ್ರತಿ ಸಲ ಅವರನ್ನು ಸಿಕ್ಕಿದರೆ ಏನೋ ಒಂದು ದೊಡ್ಡ ಪರಮಾತ್ಮನ ಒಂದು ಏನೋ ಆಧ್ಯಾತ್ಮಿಕ ಸಂಬಂಧ ಇದೆ ಅಂತ ಕಾಣ್ತಾ ಇದೆ. ಅಲ್ಲೇ ನಾನು ಅವರನ್ನು ಸ್ವಾಗತಿಸಿದೆ. ನಮ್ಮದೊಂದು ಸಣ್ಣ ಒಂದು ಕಾರ್ಯಕ್ರಮ ಉಂಟು ಮನೆಯದು, ಅದು ಮನೆಯ ಉದ್ಘಾಟನೆ ಮತ್ತು ಗೋಶಾಲೆಯ ಉದ್ಘಾಟನೆ ಅಂತ. ಅದಕ್ಕೆ 2 ಕಾರಣ ಅವರು ಒಪ್ಪಲಿಕ್ಕೆ. ಒಂದು ನಮ್ಮ ಸಂಬಂಧ, ಆತ್ಮೀಯವಾದಂಥ ಸಂಬಂಧ. ಇನ್ನೊಂದು ಗೋಶಾಲೆಯ ಮೇಲೆ ಅವರಿಗಿರುವಂಥ ಒಂದು ಪ್ರೀತಿ ವಾತ್ಸಲ್ಯ, ಅದು ಅತೀವವಾದಂತಹ ಒಂದು ಪ್ರೀತಿ. ಸೊ ಈ 2 ಕಾರಣಗಳಿಂದಾಗಿ ಅವರು ನನ್ನ ಕರೆಗೆ ಒಪ್ಪಿ ಇಲ್ಲಿ ಬಂದು ಈ ದಿನ ಅವರು ಶಿರಸಿಯಿಂದ 5:30 ಗಂಟೆ ಜರ್ನಿಯಿಂದ ಅಲ್ಲಿಂದ ನಿನ್ನೆ ಬಂದು ಇಲ್ಲೇ ಹತ್ತಿರ ಹಾಲ್ಟ್ ಮಾಡಿ ಇವತ್ತು ಬೆಳಿಗ್ಗೆ ಬಂದಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಂದು ನಮಗೆ ಭೇಟಿಯಾಗಿದ್ದಾರೆ. ಸೊ ಗುರುಗಳೇ, ನಿಮಗೆ ನನ್ನ ಆತ್ಮೀಯವಾದಂಥ ಸ್ವಾಗತ ಮತ್ತು ಧನ್ಯವಾದ, ಬಂದದಕ್ಕೆ ಧನ್ಯವಾದ ಹೇಳ್ತೇನೆ.
ಭಾಳ ಸಂತೋಷ ಆಯಿತು. ಇಟ್ಸ್ ನಮಗೆ ಈ ಇಡೀ ಕಾರ್ಯಕ್ರಮಕ್ಕೆ ಅದೊಂದು ವಿಶೇಷವಾದಂಥ ಒಂದು ಇದು ಏನು ಹೇಳ್ತೇವೆ ಅದಕ್ಕೆ ನನ್ನ ಭಾಗ್ಯ ಅಂತ ಹೇಳ್ತೇನೆ ಅಷ್ಟೇ. ಇಟ್ಸ್ ಅ ಡಿವೈನ್ ಬ್ಲೆಸ್ಸಿಂಗ್, ಆಧ್ಯಾತ್ಮಿಕ ಆಶೀರ್ವಾದ ನೀವು ಕೊಟ್ಟಿದ್ದೀರಾ. ಬಂದದಕ್ಕೆ ಇಷ್ಟು ಸಮಯ ನಮ್ಗೆ ಕೊಟ್ಟದಕ್ಕಾಗಿ ನಿಮಗೆ ಅನಂತ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಊರಿನ ಎಲ್ಲ ನನ್ನ ಆತ್ಮೀಯರಾದಂಥ ಯತಿವರಿಯರು ಬಂದಿದ್ದಾರೆ ಇವತ್ತು. ಆತ್ಮೀಯರಾದ ಯತಿವರಿಯರು ಇಲ್ಲಿಂದ ಇಳಿದು ಕಾಸರಗೋಡಿನ 4 ಯತಿಗಳು, ಶ್ರೀ ನಮ್ಮ ಕಾಸರಗೋಡು ಅದನ್ನು ಒಡಿಯೂರನ್ನು ನಾನು ಕಾಸರಗೋಡಿ ಹತ್ತಿರ ಅದು ಬಾರ್ಡರಲ್ಲೇ ಇದೆ, ಅದನ್ನು ಸೇರಿಸ್ತೇನೆ. ಸೊ ಒಡಿಯೂರಿನ ಶ್ರೀ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವದತ್ತ ಸಂಸ್ಥಾನಂ ಶ್ರೀ ಕ್ಷೇತ್ರ ಒಡಿಯೂರು ಇಲ್ಲಿಯ ಸ್ವಾಮೀಜಿಗಳು ಬಂದಿದ್ದಾರೆ. ಅವರದ್ದು ನನಗೆ ಬಹಳ ವರ್ಷದ ಸಂಪರ್ಕ, ಬಹಳ ವರ್ಷದ ಒಂದು ಆತ್ಮೀಯತೆ ಇದೆ. ಈ ಮನೆಯನ್ನು 2002ರಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ. ಆಗ ಒಬ್ಬರೇ ಯತಿಗಳು ಬಂದಿದ್ದರು, ಅದೇ ನಮ್ಮ ಒಡಿಯೂರಿನ ಶ್ರೀಗಳು. ಅವರ ಆಶೀರ್ವಾದದಿಂದ ಏನೆಲ್ಲ ಆಗಿದೆ ಅಂತ ರೆಸ್ಟ್ ಈಸ್ ಹಿಸ್ಟ್ರಿ ಹೇಳ್ತೇವೆ ನಾವು, ಅವರ ಆಶೀರ್ವಾದ. ಸೊ ಇವತ್ತು ಅವರು ಇಬ್ಬರು ಬಂದಿದ್ದಾರೆ, ಮಾತಾಜಿಯವರು ಬಂದಿದ್ದಾರೆ. ನಿಮಗೆ ನಮ್ಮ ಆತ್ಮೀಯವಾದ ಸ್ವಾಗತ, ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ನಮ್ಮ ಇನ್ನೊಬ್ಬ ಆತ್ಮೀಯರಾದಂಥ ಯತಿಗಳು ಪರಮಪೂಜ್ಯ ಶ್ರೀ ಶ್ರೀ ಯೋಗಿ ಕೌಸ್ತುಭ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ. ಅವರು ನನ್ನ ಭಾಳ ಆತ್ಮೀಯರು. ಅವರ ಆಶೀರ್ವಾದ ಯಾವಾಗಲೂ ನನಗೆ ಇದ್ದೇ ಇದೆ. ಗುರುಗಳೇ, ನಿಮಗೂ ನಮ್ಮ ಆತ್ಮೀಯವಾದಂಥ ಸ್ವಾಗತ, ನೀವು ಬಂದಿದ್ದೀರಾ. ಅದೇ ರೀತಿ ನಮಗೆ ಭೌಗೋಳಿಕವಾಗಿ ನಮ್ಮ ಇಲ್ಲಿ ಹತ್ತಿರ, ಮಾನಸಿಕವಾಗಿ ಭೌಗೋಳಿಕವಾಗಿ ಆತ್ಮೀಯರಾದಂತಹ ನಮ್ಮ ಅತಿ ಹತ್ತಿರ ಇಲ್ಲೇ 2 ಕಿಲೋಮೀಟ್ರು ಇಲ್ಲ. ಸೊ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರೇ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರ ಆಶ್ರಮ ಇಲ್ಲೇ ಹತ್ತಿರ ಇದೆ. ಅವರು ನನ್ನ ಭಾಳ ಆತ್ಮೀಯರು. ಎಲ್ಲ ರೀತಿಯ ಆಶೀರ್ವಾದ ಅವ್ರು ನನಗೆ ಕೊಡ್ತಾ ಇರ್ತಾರೆ. ಆವಾಗ ನಮ್ಮ ಏನು ಹೇಳ್ತೇವೆ ಮಾರ್ಗದರ್ಶನಕ್ಕೆ ಅವರಲ್ಲಿ ನಾನು ಸಂಪರ್ಕದಲ್ಲಿ ಇರ್ತಾ ಇದ್ದೇನೆ. ಸೊ ನಿಮಗೂ ಸ್ವಾಗತ ಗುರೂಜಿಯವರೇ. ಹಾಗೆ ವಜ್ರದೇಹಿ ಮಠದ ಸ್ವಾಮೀಜಿಯವರಿದ್ದಾರೆ, ಅವರು ನಮಗೆ ಹತ್ತಿರದವರೇ. ಪರಮಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ. ನಾವು ಈಗ ಕರೆಕ್ಟಾಗಿ ಹೇಳೋದು, ಯಾಕಂದರೆ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗ್ತದೆ ನನಗೆ, ಇಲ್ದಿದ್ರೆ ನಾವು ಹೇಳ್ತೇವೆ ವಜ್ರದೇಹಿ ಸ್ವಾಮಿಲು ಸ್ವಾಮಿಲು ಅಂತ. ಸೊ ಮಾತಿರಲ್ಲ ಕರೆಕ್ಟಾದ ಕನ್ನಡ ಅಪ್ಪನಿಗೆ. ಸೊ ಅದೇ ರೀತಿ ನನ್ನ ಇನ್ನೊಬ್ಬರು ಸ್ವಾಮೀಜಿಗಳು ಪರಮಪೂಜ್ಯ ಶ್ರೀ ಶ್ರೀ ಈಶ ವಿಠಲದಾಸ್ ಸ್ವಾಮೀಜಿ ಸೌಂದೀಪನಿ ಸಾಧನಾಶ್ರಮ ಶ್ರೀ ಕ್ಷೇತ್ರ ಕೇಮಾರ್. ಸೊ ನಿಮಗೂ ಸ್ವಾಗತ ಗುರುಜಿ. ಸೊ ಹಾಗೆ ಎಲ್ಲ ಸ್ವಾಮೀಜಿಗಳಿಗೆ ನನ್ನ ಆತ್ಮೀಯವಾದಂಥ ಸ್ವಾಗತ. ನೀವೆಲ್ಲ ಬಂದು ನಮ್ಮ ಈ ಕಾರ್ಯಕ್ರಮದ ಒಂದು ಮೆರಗನ್ನೇ ಬೇರೆ ಮಾಡಿದ್ದೀರಾ. ನಿಮಗೆಲ್ಲ ನಿಮ್ಮ ಆಶೀರ್ವಾದ ನಮಗೆ ಯಾವಾಗಲೂ ಇರಲಿ. ನಿಮಗೆ ನಮ್ಮಿಂದಾಗುವಂಥ ಸಹಕಾರ ಯಾವಾಗಲೂ ಇದೆ, ಅದು ಯಾವತ್ತೂ ಇದೆ. ಸೊ ಎಲ್ರಿಗೂ ಸ್ವಾಗತ ಮಾಡ್ತೇನೆ. ಸೊ ಹಾಗೆ ಎಲ್ಲ ನಮ್ಮ ಊರಿನ ಆತ್ಮೀಯ ಬಂಧುಗಳೇ, ನೀವೆಲ್ಲ ಬಂದಿದ್ದೀರಿ, ಎಲ್ರಿಗೂ ಧನ್ಯವಾದ, ಸ್ವಾಗತ. ಕೆಲವರೆಲ್ಲ ಮುಂಬೈಯಿಂದ ಬಂದಿದ್ದಾರೆ, ನನ್ನ ಆತ್ಮೀಯ ಮಿತ್ರರು ಬೆಂಗಳೂರಿಂದ ಬಂದಿದ್ದಾರೆ. ಮುಂಬೈಯ ನಮ್ಮ ಬಣ್ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ನಿಮಗೆ ಸ್ವಾಗತ ಸರ್. ಎಲ್ಲ ಬಂಧು ಮಿತ್ರರು ಬೆಂಗಳೂರಿಂದ ಬಂದಿದ್ದಾರೆ. ಪ್ರತ್ಯೇಕವಾಗಿ ಎಲ್ಲರ ಹೆಸರು ಹೇಳುವುದಿಲ್ಲ. ಸೊ ಎಲ್ರಿಗೂ ಸ್ವಾಗತ, ಊರಿನ ಎಲ್ಲ ನನ್ನ ಆತ್ಮೀಯ ಮಿತ್ರರೇ. ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ಏನಂದರೆ, ನಮ್ಮದು ಒಂದು ಫ್ಯಾಮಿಲಿಯ ಒಂದು ಒಕ್ಕೂಟ, ನಮ್ಮ ಪರಿವಾರದ ಒಂದು ಒಕ್ಕೂಟ. ಈ ಒಕ್ಕೂಟಕ್ಕೆ ನಮ್ಮ ಹಿರಿಯರಿಂದ ಬಂದಂತಹ ಒಂದು ಪರಂಪರೆ ಏನು, ವರ್ಷಕ್ಕೊಂದೆರಡು ಸಲ ನಾವು ಎಲ್ಲ ಫ್ಯಾಮಿಲಿ ಮನೆಗೆ ಬಂದು ಮನೆಯಲ್ಲಿ ಸೇರ್ತೇವೆ. ನಮ್ಮ ಫ್ಯಾಮಿಲಿ ದೊಡ್ಡದೆ. ನಾವು 7 ಮಂದಿ ಮಕ್ಕಳು. ನಾನು ಅದರಲ್ಲಿ ಎಲ್ಡೆಸ್ಟ್ ದೊಡ್ಡವ. ಆಮೇಲೆ 6 ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಸಿಸ್ಟರ್ ಇದ್ದಾಳೆ. ಇದು ನಮ್ಮ 4ನೇ ಮನೆ. ನಮ್ಮ ಜೀವಮಾನದಲ್ಲಿ ನಾನು ವಾಸವಾಗಿದ್ದಂಥ 4ನೇ ಮನೆ ಇದು. ಮೊದಲಾಗಿ ಈಗ ನಮ್ಮ ಚಿಕ್ಕಪ್ಪನವರಿದ್ದಂಥ ಮನೆ, ಅದು ಮೊದಲು
ಮುಳಿ ಹುಲ್ಲಿನ ಮನೆ ಇತ್ತು ಅಜ್ಜನ ಕಾಲದ್ದು. ಅಜ್ಜರದು ಆ ಒಂದು ಜನ್ರೇಷನ್, ಫಸ್ಟ್ ಜನ್ರೇಷನ್ ನಾವು ನೋಡಿದ್ದದು ಆ ಟೈಮಲ್ಲಿ. ಅದು ನಮ್ಮ ಅಜ್ಜನ ಮನೆ. ಈಗ ಅದು ಹುಲ್ಲಿನ ಮಾಡೆಲ್ಲ ಹೋಗಿದೆ, ಹಂಚಿ ಒಂದು ಸ್ಲ್ಯಾಬ್ ಆಗಿದೆ. ಎರಡನೇ ಮನೆ ಇಲ್ಲೇ ಕೆಳಗೆ ಉಂಟು, ಅದನ್ನು ನಾವು ಮೇಂಟೈನ್ ಮಾಡಿದ್ದೇವೆ. ಎರಡನೇ ಮನೆ ಕೆಳಗೆ ಉಂಟು, ಅದು ನಮ್ಮ ತಂದೆ ಮತ್ತು ತಾಯಿ ಕಟ್ಟಿದಂಥ ಮನೆ. ಅದನ್ನು ಈಗ ಮೇಂಟೈನ್ ಮಾಡಿದ್ದಾರೆ ನಾವು. ಮೂರನೆಯದು ನಮ್ಮ ಟೈಮಲ್ಲಿ ಕಟ್ಟಿದಂಥ ಈ ಮನೆ. ಈಗ ನಾವು ವಾಸವಾಗಿರುವುದು ಇದರಲ್ಲಿ. ಇದು 2002ರಲ್ಲಿ ಈ ಮನೆ ನಾವು ಓಪನಿಂಗ್ ಮಾಡಿದ್ದೇವೆ. ಅದಕ್ಕೆ ನಮ್ಮ ಒಡೆಯೂರು ಶ್ರೀಗಳು ಅವರೇ ಇದನ್ನು ಉದ್ಘಾಟನೆ ಮಾಡಿ ಮೇಲಿನಿಂದ ಅಲ್ಲಿಂದ ಆವತ್ತು ಹೇಳಿದ್ದು ನನಗೂ ಈಗಲೂ ಜ್ಞಾಪಕ ಇದೆ. ಭಾರಿ ಶೋಕುಂಡು ವಿದಾಯದ ಸೀನರ್ ಹೆಟ್ಕೊಂಡು ಅಂತ. ಆಗಿರುವಾಗ ಅದಾಯಿತು. ಈಗ 4ನೇ ಜನ್ರೇಷನಿಗೆ ನಮ್ಮ ತಾಯಿಯವರೊಂದು ಇಚ್ಛೆ ಏನಿತ್ತಂತಂದರೆ, ಮಗ ಅಂದಿಟ್ಟು ಅಂತೆ ಜಾಗ ಅಂತೆ ಕಮ್ಮಿ ಉಂಡು, ರೂಮ್ಸ್ ಕಮ್ಮಿ ಉಂಡು, ಒಂಜಿ 2-3 ರೂಮ್ನಾಗ ಸೇರಿಸಾವಡು ಮನ್ಪುಣ ಒಂಜಿ ಎಂಕಲ್ನ ಅಮ್ಮನ ಒಂಜಿ ಆಸೆ, ಅಮ್ಮಂದೊಂದು ಆಸೆ ಇತ್ತು. ನೀವು ಈಗ ಮೊಮ್ಮಕ್ಕಳೆಲ್ಲ ಆಗ್ತಾ ಇದ್ದಾರೆ, ಅವರಿಗೆ ಮದುವೆ ಆಗ್ತಾ ಉಂಟು. ಸೊ ಸ್ವಲ್ಪ ಒಂದು 3-4 ರೂಮ್ ಸೇರಿಸ್ಬೇಕು ಅಂತ. ಇದರಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ನಾವು ಸಪ್ರೇಟಾಗಿ ಇಲ್ಲಿ ಮಾಡಿದ್ದೇವೆ. ಇದರಲ್ಲಿ ಒಂದು 5 ರೂಮ್ಗಳಿವೆ, ಫ್ಲ್ಯಾಟ್ ಸಿಸ್ಟಮ್ ಥರ. ಸೊ ಲೇಟೆಸ್ಟ್ ಸ್ಟೈಲ್ ಇದು 4ನೇ ಮನೆ. ನನ್ನ ಜೀವಮಾನದಲ್ಲಿ ನಾನಿದ್ದದ್ದು ವಾಸವಾಗಿರುವಂಥ 4ನೇ ಮನೆ ಇದಾಗ್ತದೆ. ಇನ್ನು ಇದರಲ್ಲೇ ಇರ್ತೇವೆ, ಆದರೆ ಇದೊಂದು ಗೆಸ್ಟ್ ಹೌಸ್ ಥರ ಇರ್ತದೆ. ನಾವು ಕೊಂಡೆಯವರ ಶ್ರೀಗಳಿಗೆ ಹೇಳಿದ್ದೇವೆ, ನಿಮ್ಮಲ್ಲಿ ಜನ ಜಾಸ್ತಿ ಬಂದರೆ ಕೆಲವು ಸಲ ಇಲ್ಲೂ ಕಳಿಸ್ಬೋದು ನೀವು ಅಂತ. ಉಪಯೋಗ ಆಗಬೇಕು ಮಾಡಿದ ಮೇಲೆ. ಇದೆಲ್ಲ ಯಾಕೆ ಮಾಡ್ತೀವಿ ಅಂದರೆ, ನಮ್ಮದು ಸಮಾಜ ಸೇವೆ ಅಂತೂ ಇದೆ. ನಾವು ಬಲಿಷ್ಠವಾಗಿ ಆದ ಮೇಲೆ ನಾವು ಒಂದು 10 ಜನರಿಗೆ ಸಾಕಾರ ಮಾಡಿ ಸಮಾಜಕ್ಕೆ ಉಪಕಾರವಾಗುವಂಥ ಕೆಲಸ ಮಾಡಬೇಕು. ಮೊದಲು ನಮ್ಮದು ಸರಿ ಆಗಬೇಕು. ನಾವು ಫ್ಲೈಟಲ್ಲಿ ಬರುವಾಗ ಒಂದು ಅನೌನ್ಸ್ ಮಾಡ್ತಾರೆ, ಆಕ್ಸಿಜನ್ कैबिन में हवा की प्रेशर कम हो गया तो ऑक्सीजन मास्क नीचे आएगा, पहले बच्चे को पहनाओ मत, पहले खुद पहनाओ. ಆಕ್ಸಿಜನ್ ಮಾಸ್ಕ್ ಮೊದಲು ನೀವು ತಗೊಳ್ಳಿ, ಆಮೇಲೆ ಮಕ್ಕಳಿಗೆ ಅದನ್ನು ಫಿಕ್ಸ್ ಮಾಡಿ. ಅದು ಯಾಕಂದರೆ ಮೊದಲು ನಾವು ಬಲಿಷ್ಠವಾಗಬೇಕು, ನಮ್ಮ ಸ್ಟ್ರೆಂತ್ ಇರಬೇಕು ಮೊದಲು, ಆಮೇಲೆ ನಾವು ಇನ್ನೊಬ್ಬರಿಗೆ ಸಹಕಾರ ಮಾಡಬೇಕು. ಮೊದಲು ನಾವು ನಮ್ಮ ಸ್ಟ್ರೆಂತ್ ಆಗಿರುವಾಗ ನಮ್ಮ ಈ ಫ್ಯಾಮಿಲಿ ಸರ್ಕಲ್ ಇದೆ, ಮನೆಯ ಫ್ಯಾಮಿಲಿ, ಅದು ಮೊದಲಾಗಿ ಸರಿಯಾಗಬೇಕು. ನಾವು ಮೊದಲಾಗಿ ಸರಿಯಾಗಬೇಕು. ನಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು. ನಾವು ಸಂತೋಷದಲ್ಲಿದ್ದರೆ ಇನ್ನೊಬ್ಬರಿಗೆ ಸಂತೋಷ ಕೊಡ್ಬೋದು. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೇವೆ ನಾವು. ಸರ್ವೇ ಜನ ಸುಖಿನೋ ಭವಂತ ಆಗಬೇಕಾದ್ರೆ ನಾವು ಮೊದಲು ಸುಖಿನೋ ಭವಂತ ಆಗಬೇಕು. ನಾವು ಸುಖಿನೋ ಭವಂತಿಲ್ಲ, ನಾವು ದುಃಖಿನೋ ಭವಂತ ಆದರೆ ಇನ್ನೊಬ್ಬರಿಗೆ ನಾವು ಸುಖ ಕೊಡಲಿಕ್ಕೆ ಆಗೋದಿಲ್ಲ. ನಾವಿರುವ ದೇಶ ನರೇಂದ್ರ ಮೋದಿಯವರ ದೇಶ. ನರೇಂದ್ರ ಮೋದಿಯವರ ಈ ದೇಶದ ಸಿದ್ಧಾಂತ ಏನು? ಸರ್ವೇ ಜನ ಸುಖಿನೋ ಭವಂತು ಅಂತ ಈ ದೇಶದ ಸಿದ್ಧಾಂತ. ಅದು ನಮ್ಮದು ಸಿದ್ಧಾಂತ ಅದೇ. ನಮ್ಮದು ಟ್ರಂಪಿನ ಇದಲ್ಲ ಸಿದ್ಧಾಂತ. ಸರ್ವೇ ಜನ ದುಃಖಿನೋ ಭವಂತು. ಎಲ್ಲರನ್ನೂ ದುಃಖಿ ಮಾಡಿ ನಾವು ಸುಖದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೊದಲು ನಾವು ಸುಖದಲ್ಲಿರಬೇಕು, ನಾವು ಸ್ಟ್ರಾಂಗ್ ಆಗಿರಬೇಕು, ನಮ್ಮ ಫ್ಯಾಮಿಲಿ ಸರಿ ಇರಬೇಕು. ಆಮೇಲೆ ನಾವು ನೆರೆಕೆರೆಯವರನ್ನು ಎಲ್ಲ ನೋಡಬೇಕು, ಸಮಾಜವನ್ನು ನೋಡಬೇಕು. ನಾನು ಮಾಡಿದ್ದು ಅಷ್ಟೇ. ಮೊದಲು ನನ್ನ ಸ್ಟ್ರೆಂತ್ ಆದ ಮೇಲೆ ನಾನು ಸಮಾಜಕ್ಕೆ ಮನಸ್ಸಿದ್ದರೂ ಮಾಡಲಿಕ್ಕೆ ಆಗಲಿಲ್ಲ. ಆ ಟೈಮಲ್ಲಿ ಒಂದು 5-6 ವರ್ಷಗಳಿಂದ ಭಾಳಷ್ಟು ಮಾಡುವಂಥ ಯೋಗ ಭಾಗ್ಯ ಸಿಕ್ಕಿದ್ಯಾಕೆ ಅಂದರೆ ನಾವು ಸ್ಟ್ರಾಂಗ್ ಆಗಿದ್ದೆವು. ಆಮೇಲೆ ನಾವು ಸ್ವಲ್ಪ ಸಮಾಜವನ್ನು ಸ್ಟ್ರಾಂಗ್ ಮಾಡುವ, ನಾವೇ ಸಂಪಾದನೆ ಮಾಡಿ ನಾವೇ ಅದನ್ನು ಅನುಭವಿಸಿ ಮಕ್ಕಳಿಗೆ ಕೊಟ್ಟು ಹೋಗೋದಲ್ಲ, ಸ್ವಲ್ಪ ಸಮಾಜಕ್ಕೆ ನಾವು ಕೊಡುವ ಅಂತ ಹೇಳಿ ನಾನು ನನ್ನ ಸಮಾಜ, ನನ್ನ ಫ್ಯಾಮಿಲಿ ಸರ್ಕಲನ್ನು ನಾನು ನೋಡಿದ್ದೇನೆ ಸಾಕಷ್ಟು. ಹಾಗೇನು ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡಲಿಕ್ಕೆ, ತೃಪ್ತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನಿಂದ ಆದಷ್ಟು ನಾನು ಎಲ್ರಿಗೂ ಸಹಕಾರ ಮಾಡುವಂಥ ಕೆಲಸ, ಸಮಾಜಕ್ಕೆ, ನಮ್ಮ ಸಮಾಜಕ್ಕೆ ಆಗುವಂಥ ಕೆಲಸ, ಅದು ಧಾರ್ಮಿಕವಾಗಿರಲಿ, ಸಾಂಸ್ಕೃತಿಕವಾಗಿರಲಿ, ವಿದ್ಯಾಭ್ಯಾಸ ಆಗಿರಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಏನಿದ್ರೂ ಕಷ್ಟಗಳಿದ್ದರೆ ನಮಗೆ ತೋರುವಂಥ, ಕಾಣುವ ರೀತಿಯಲ್ಲಿ ಎಲ್ಲ ಇಡೀ ಪ್ರಪಂಚವನ್ನು ಒಳ್ಳೇದು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಸೊ ನನ್ನಿಂದ ಆಗುವಷ್ಟು ನಾನು ಸಹಕಾರ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಇದು ಫ್ಯಾಮಿಲಿಯನ್ನು ಸ್ಟ್ರಾಂಗ್ ಮಾಡುವಂಥ ಒಂದು ಕೆಲಸ. ಇದು ನಮ್ಮ ಫ್ಯಾಮಿಲಿಯನ್ನು ಫಸ್ಟ್ ಮೇಕ್ ಯುವರ್ ಸೆಲ್ಫ್ ಸ್ಟ್ರಾಂಗ್, ದೆನ್ ಯು ಕ್ಯಾನ್ ಮೇಕ್ ಅದರ್ಸ್, ಹೆಲ್ಪ್ ಅದರ್ಸ್, ಆ ರೀತಿ. ಸೊ ನಮ್ಮ ಭಾವನೆ ಅದೇ ಇದೆ. ಸೊ ಇವತ್ತಿನ ದಿನ ವಿಶೇಷವಾಗಿ ಉದ್ದ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಯತಿವರ್ಯರ ಅವರ ಆಶೀರ್ವಚನ ನಮಗೆ ಕೇಳಲಿಕ್ಕಿದೆ. ಇವತ್ತು
ಸಿಲೆಕ್ಟೆಡ್ ಎಲ್ಲ ಗಣ್ಯಾತಿ ಗಣ್ಯತಿಗಳಿದ್ದಾರೆ ಇಲ್ಲಿ. ನನಗೆ ಸಂತೋಷ. ನಿಮ್ಮಿಂದ ಬಂದಂಥ ಆಶೀರ್ವಚನ ಅದು ನಮಗೆ ಮಾರ್ಗದರ್ಶನ ಆಗಿರಬೇಕು. ಸೊ ಆದ್ದರಿಂದ ನಿಮ್ಮ ಆಶೀರ್ವಚನ ಕೇಳಲಿಕ್ಕೆ ನಾವು ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ಸ್ವಾಮೀಜಿಯವರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ರಾಮಚಂದ್ರಾಪುರದ ಶ್ರೀಗಳು ಅವರಿಂದ ಅವರ ಆಶೀರ್ವಚನ ಕೇಳಲಿಕ್ಕೆ ಉಂಟು ನನಗೆ. ಇತ್ತೀಚೆಗೆ ಮಧುರಲ್ಲಿ ಅವರೊಂದು ವಾಕ್ಯ ನನಗೆ ನೆನಪಿದೆ. ಮಧುರಲ್ಲಿ ಬಂದಿದ್ದರು. ಅಲ್ಲಿ ಮಧುರಡು ನಮಕು ಮಧುರದ ಫೇಮಸ್ ಎಂಚಿನ ಮಧುರದ ಫೇಮಸ್ ಗಣಪತಿಗೆ ಇಷ್ಟವಾದ ಯಾವುದು? ಅಪ್ಪ. ಮಧುರಿನ ಅಪ್ಪ ಫೇಮಸ್ಸು. ಮಗನಿಗಿಂತ ಅಪ್ಪನಿಗಿಂತ ಮಗ ಫೇಮಸ್ ಅಂತ. ಅದು ಅವರ ವಾಕ್ಯ. ಭಾಳ ಸಂತೋಷ ಆಯ್ತು ನನಗೆ ವಾಕ್ಯ. ಮಧುರದ ಅಪ್ಪ ಫೇಮಸ್ ಆ್ಯಂಡ್ ಅಪ್ಪದ್ದು ಮಗ ಫೇಮಸ್ ಮುಖ್ಯ ಅಂದು. ಹಾಗೆ ಒಳ್ಳೆ ಮಾತುಗಳು ಅವರಿಂದ ನಾವು ಕೇಳಲಿಕ್ಕಿದ್ದೇವೆ. ಅಂತಹ ಮಾತುಗಳನ್ನು ಕೇಳಲಿಕ್ಕೆ ನಾನು ಕಾತರದಿಂದಿದ್ದೇನೆ. ಸೊ ಎಲ್ಲ ಯತಿವರಿಗೆ ನನ್ನ ಅನಂತ ಧನ್ಯವಾದಗಳು. ಹಾಗೆ ಬಂದ ಎಲ್ಲ ಬಂಧು ಮಿತ್ರರು ಮಾತೆರೆಗಿಲ್ಲ ಎನ್ನ ಧನ್ಯವಾದ ಮನಪೆ. ಸೊ ಎನ್ನ ಯಾಪಲ ಈ ಫ್ಯಾಮಿಲಿಗೆ ಎನ್ನ ಸಪೋರ್ಟ್ ಉಂಡು, ಎನ್ನ ಫ್ಯಾಮಿಲಿಗೆ. ಹಾಗೆ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಯಾವುದು? ಸಮಾಜ ಹಿಂದೂ ಸಮಾಜ ಮತ್ತು ಎಲ್ಲ ಸಮಾಜಕ್ಕೂ ನಾವು ಮಾಡ್ತಾ ಇದ್ದೇವೆ. ಸೊ ಇಟ್ ಈಸ್ ಮೈ ಪ್ಲೆಜರ್ ಟು ಸರ್ವ್ ದ ಕಮ್ಯುನಿಟಿ ಆ್ಯಂಡ್ ಅವರ್ ಏರಿಯಾ. ಸರ್ವೇ ಜನ ಸುಖಿನೋ ಭವಂತು. ಇಡೀ ಪ್ರಪಂಚ ಒಳ್ಳೇದಾಗಬೇಕಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ತಾಕತ್ತಿಲ್ಲ ಪ್ರಪಂಚವನ್ನು ಒಳ್ಳೇದು ಮಾಡಲಿಕ್ಕೆ. ಅದು ಟ್ರಂಪಿಗೆ ಸಾಧ್ಯ. ಆದರೆ ಅವರ ಸಿದ್ಧಾಂತ ಸರ್ವೇ ಜನ ದುಃಖಿನೋ ಭವಂತು ಅಂತ. ಧನ್ಯವಾದ.